ಸರ್ಕಾರಕ್ಕೆ ಕೋಗಿಲು ಲೇಔಟ್ ಮೇಲಿರುವಂತಹ ನಿರಾಶ್ರಿತರ ಮೇಲಿರುವಂತಹ ಪ್ರೀತಿ ಮಲೆನಾಡಿಗರ ಮೇಲಿಲ್ವಾ? ಯಾಕಂದ್ರೆ ಕೋಗಿಲು ಲೇಔಟ್ನಲ್ಲಿರುವಂತಹ ನಿರಾಶ್ರಿತರಿಗೆ ಮನೆ ಕೊಡುವಂತಹ ನಿರ್ಧಾರ ಎಷ್ಟು ಕ್ವಿಕ್ ಆಗಿತ್ತು ನೋಡಿ. ಚಿಟಿಕೆ ಹೊಡೆಯೋದ್ರಲ್ಲಿ ಮಾಡ್ಬಿಟ್ರು. ಕೇರಳದ ಸಿಎಂ ಒಂದು ಟ್ವೀಟ್ ಮಾಡ್ತಾರೆ. ಕೆಸಿ ವೇಣುಗೋಪಾಲ್ ಅವರು ಮಧ್ಯಪ್ರವೇಶ ಮಾಡ್ತಾರೆ. ಸಿಡಬ್ಲ್ಯೂಸಿ ಮೀಟಿಂಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಹೋಗಿದ್ದಾಗ ಆ ಟೈಮ್ನಲ್ಲೇ ಡಿಸಿಷನ್ ಆಗೋಗ್ಬಿಡುತ್ತೆ. ಇಲ್ಲಿ ಬಂದು ಸಡನ್ ಆಗಿ ಆ ಜಾಗದ ವಿಸಿಟ್, ಅದಾದಂತಹ ನಂತರದಲ್ಲಿ ವೆರಿ ಕ್ವಿಕ್ ಆಗಿ ಡಿಸಿಷನ್. ಈಗ ಜನವರಿ 1ನೇ ತಾರೀಕು ಮನೆ ಕೊಡ್ತಾರಂತೆ. 3-4 ದಿನಗಳಲ್ಲಿ ಮುಗಿದೋಯ್ತು ಕಣ್ರಿ. ಒಂದು ಸರ್ಕಾರ ಎಷ್ಟು ಸ್ಪೀಡ್ ಆಗಿ ಕೆಲಸ ಮಾಡಬಹುದು ಅನ್ನೋದನ್ನ ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಅವರ ನೇತೃತ್ವದ ರಾಜ್ಯ ಸರ್ಕಾರ ತೋರಿಸ್ಕೊಟ್ಟಿದೆ. ಆದ್ರೆ ಪ್ರಶ್ನೆ ಇರೋದೇನ್ ಗೊತ್ತಾ? ಕೋಗಿಲು ಲೇಔಟ್ ಜನರ ಮೇಲೆ ಇವರು ತೋರಿಸಿದ್ರಲ್ಲ ಪ್ರೀತಿ, ಅದೇ ಪ್ರೀತಿ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಇದೇ ರೀತಿ ನಿರಾಶ್ರಿತರಾದವರಿದ್ದಾರೆ. ಬೇರೆ ಬೇರೆ ವಿಚಾರಕ್ಕೆ ಅತಿವೃಷ್ಟಿ ಅನಾವೃಷ್ಟಿಯಾಗಿ ಮನೆ ಕಳ್ಕೊಂಡವರು, ಭೂಕುಸಿತ ಆಗಿ ಮನೆ ಕಳ್ಕೊಂಡವರು, ಅವರೆಲ್ಲರಿಗೂ ಸರ್ಕಾರ ಪರಿಹಾರವನ್ನ ಕೊಡಬೇಕು, ಮನೆಗಳನ್ನ ಕಟ್ಟಿಕೊಡ್ಬೇಕು. ಅದನ್ನ ಮಾಡಿದ್ಯಾ ಅಂತ ಕೇಳಿದ್ರೆ ಉತ್ತರ ಇಲ್ಲ. ಚಿಕ್ಕಮಗಳೂರಿನ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಮನೆ ಮದುಗುಂಡಿ ಜನ ಈ ಪ್ರಶ್ನೆಯನ್ನ ಕೇಳ್ತಾ ಇರೋದು. ಬೆಂಗಳೂರಿನ ಕೋಗಿಲು ನಿವಾಸಿಗಳಿಗೆ ಮನೆ ಕಟ್ಟಿಕೊಡುವಂತಹ ಭರವಸೆ ಸರ್ಕಾರ ಕೊಡ್ತು. ಆದ್ರೆ ಸ್ವಾಮಿ, ನಾವು 6 ವರ್ಷದಿಂದ ಮನೆಗಾಗಿ ಅಂಗಲಾಚ್ತಾ ಇದ್ದೀವಿ, ನಿಮ್ ಮುಂದೆ ಭಿಕ್ಷೆ ಬೇಡ್ತಾ ಇದ್ದೀವಿ, ನಮ್ಮ ಮೇಲೆ ನಿಮಗೆ ಯಾಕೆ ಕರುಣೆ ಇಲ್ಲ? ಅಲ್ಲಿ ಅಲ್ಪಸಂಖ್ಯಾತರಿದ್ದಾರೆ ಅನ್ನುವಂತಹ ಕಾರಣಕ್ಕ, ಅಥವಾ ಅಲ್ಲಿ ಕೇರಳದ ಚುನಾವಣಾ ಇಂಟ್ರೆಸ್ಟ್ ನಿಮ್ಮ ಪಕ್ಷಕ್ಕಿದೆ ಅನ್ನುವಂತಹ ಕಾರಣಕ್ಕ, ಅಥವಾ ನಿಮ್ಮ ಹೈಕಮಾಂಡ್ ಹೇಳ್ತು ಅನ್ನುವಂತಹ ಕಾರಣಕ್ಕಾಗಿ ಅವ್ರ ಬಗ್ಗೆ ಒಲವಾ? ನಾವು ನಿಮ್ಮ ರಾಜ್ಯದವರೇ ಇದ್ದೀವಿ ತಾನೆ, 6 ವರ್ಷಗಳಿಂದ ನಿಮ್ಮನ್ನ ಕೇಳ್ಕೊಳ್ತಾ ಇದೀವಿ ತಾನೆ, ನಮಗ್ ಯಾಕೆ ನೀವು ಮನೆಗಳನ್ನ ಕೊಟ್ಟಿಲ್ಲ ಅಂತ ಹೇಳಿ ಈ ಭಾಗದ ಜನ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಆಗಿದ್ದೇನು? 2019 ಆಗಸ್ಟ್ 9ನೇ ತಾರೀಕು ಜೋರಾಗಿ ಸುರಿದಂತಹ ಮಳೆಗೆ 2 ಗ್ರಾಮಗಳು ಜಲಾವೃತವಾಗಿದ್ವು. ರಾತ್ರಿ ಸುರಿದಂತಹ 22 ಇಂಚಿನಷ್ಟು ಮಳೆಗೆ ಅಕ್ಷರಶಃ ಮಲೆನಾಡು ಕಂಗಾಲಾಗಿತ್ತು. ಗುಡ್ಡ ಕುಸಿದು ಮನೆಯಲ್ಲಿದ್ದಂತಹ ವಸ್ತುಗಳೂ ಸಿಗದಂತೆ ಊರಿಗೂರೇ ನಾಶ ಆಗ್ಬಿಟ್ಟಿತ್ತು. ಸುಮಾರು 11 ಮನೆಗಳು ಸಂಪೂರ್ಣ ನೆಲಸಮಾಗಿದ್ವು. 2 ದೇವಸ್ಥಾನಗಳು ಕೂಡ ನೆಲಸಮಾಗಿದ್ವು. ಮನೆ ಕೊಡ್ತೀವಿ, ಬಾಡಿಗೆ ಕೊಡ್ತೀವಿ, ಜಾಗ ಕೊಡ್ತೀವಿ ಅಂತೆಲ್ಲ ಸರ್ಕಾರ ಹೇಳಿತ್ತು ಆ ಟೈಮ್ನಲ್ಲಿ. ಆದ್ರೆ ಕೊಟ್ಟಿದ್ದು ಮಾತ್ರ 5 ತಿಂಗಳ ಬಾಡಿಗೆಯಷ್ಟೇ. ಇದು ನಿವಾಸಿಗಳ ಆಕ್ರೋಶ. ಹಿಂದಿನ ಸಿಎಂ, ವಿಪಕ್ಷ ನಾಯಕರು ಎಲ್ಲರೂ ಕೂಡ ಭೇಟಿ ಕೊಟ್ಟಿದ್ರು. ಬಟ್ ಏನೂ ಪ್ರಯೋಜನ ಆಗಲಿಲ್ಲ. ಕೆಲವರಿಗೆ 1 ಲಕ್ಷ ಕೊಟ್ರಂತೆ. ಅದನ್ನ ಬಿಟ್ರೆ ಸರ್ಕಾರದಿಂದ ಸಿಕ್ಕಿದ್ದು ಬರೀ ಭರವಸೆ ಮಾತ್ರ. ಕಳೆದ 6 ವರ್ಷಗಳಿಂದ ನಿರಾಶ್ರಿತರು ನಿರಂತರವಾಗಿ ಸರ್ಕಾರಕ್ಕೆ ಬೇಡ್ತಾ ಇದ್ರು, ಯಾವುದೇ ಸ್ಪಂದನೆ ಸಿಕ್ಕಿಲ್ಲ. ಆದ್ರೆ ಈಗ ಒಂದೇ ಒಂದು ರಾತ್ರಿಗೆ ಆ ಕೋಗಿಲು ಲೇಔಟ್ನಲ್ಲಿರುವಂತಹ ನಿವಾಸಿಗಳ ಮನೆ ಹೋಯ್ತು ಅಂತ ಹೇಳಿ ಸರ್ಕಾರ ಎದ್ನೋ ಬಿದ್ನೋ ಅಂತ 1 ದಿನ 2 ದಿನ 3 ದಿನದಲ್ಲಿ ಪಾದರಸದ ರೀತಿ ಕೆಲಸ ಮಾಡಿ ಮನೆ ಕೊಡ್ತೀವಿ ನಾವು, ಸಬ್ಸಿಡಿ ಕೊಡ್ತೀವಿ ನಾವು ಅಂತ ಹೇಳ್ಕೊಂಡಿದೆ. ಆದ್ರೆ ನಾವು ಬಡ ಗ್ರಾಮಸ್ಥರಿದ್ದೀವಿ, ನಾವು ಬಡವರಿದ್ದೀವಿ, ನಮ್ಮ ಮೇಲೆ ನಿಮಗೆ ಯಾಕೆ ಕಣ್ಣಿಲ್ಲ, ನಮ್ಮ ಕಣ್ಣೀರು ನಿಮಗೆ ಯಾಕೆ ಕಾಣಿಸ್ತಿಲ್ಲ ಅಂತ ಹೇಳಿ ಈ 2 ಗ್ರಾಮಗಳ ಜನ ಪ್ರಶ್ನೆ ಮಾಡ್ತಿದ್ದಾರೆ.